ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿ ಕೆ ಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ. ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿ ಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿ ಕೆ ಟೀಮ್ ಹೇಳ್ತಾ ಇದೆ. ಅತ್ತ ಡಿ ಕೆ ಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸ್ಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ? ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ, ಕಹಿ ಸುದ್ದಿಯ, ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿ ಕೆ ಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ. ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿ ಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿ ಕೆ ಟೀಮ್ ಹೇಳ್ತಾ ಇದೆ. ಅತ್ತ ಡಿ ಕೆ ಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸ್ಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ? ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ, ಕಹಿ ಸುದ್ದಿಯ, ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿ ಕೆ ಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ. ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿ ಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿ ಕೆ ಟೀಮ್ ಹೇಳ್ತಾ ಇದೆ.
ಅತ್ತ ಡಿಕೆಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸಿಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ, ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ ಕಹಿ ಸುದ್ದಿಯ ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿಕೆಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ. ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿಕೆ ಟೀಮ್ ಹೇಳ್ತಾ ಇದೆ. ಅತ್ತ ಡಿಕೆಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸಿಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ, ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ ಕಹಿ ಸುದ್ದಿಯ ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿಕೆಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ. ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿಕೆ ಟೀಮ್ ಹೇಳ್ತಾ ಇದೆ. ಅತ್ತ ಡಿಕೆಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸಿಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ, ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ ಕಹಿ ಸುದ್ದಿಯ ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್